ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮೆಲ್ರಿಗೂ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದನ್ನ ತೋರಿಸ್ಕೊಡ್ತೀನಿ. ಬನ್ನಿ. ಮಾವಿನಕಾಯಿ ಸೀಸನ್ನಲ್ಲಿ ಮಾವಿನಕಾಯಿ ಸಿಗ್ತಾ ಇರುತ್ತೆ. ಹಂಗಾಗಿ ನಾವು ಮಾವಿನಕಾಯಿನ ಈ ಟೈಮಲ್ಲಿ ಉಪ್ಪಿನಕಾಯಿ ಹಾಕಿಟ್ಕೊಂಡ್ರೆ ವರ್ಷ ಪೂರ್ತಿ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಜೀರಿಗೆ ಮಾವಿನಕಾಯಿನ ತೊಗೊಂಡಿದ್ದೀನಿ. ಜೀರಿಗೆ ಮಾವಿನಕಾಯಿ ಟೇಸ್ಟು ಭಾಳ ಚೆನ್ನಾಗಿರುತ್ತೆ, ಹಂಗೇ ಹುಳಿ ಕೂಡ ಕಮ್ಮಿ ಇರುತ್ತೆ. ನಾನಿಲ್ಲಿ ನಮ್ಮ ಮನೇಲಿ ತುಂಬ ಉಪ್ಪಿನಕಾಯಿ ವರ್ಷ ಪೂರ್ತಿ ಆಗಲಿ ಅಂತ 2-3 ಮನೆಗೆ ಬೇಕು ಅಂತ ಸ್ವಲ್ಪ ಜಾಸ್ತಿ ಮಾವಿನಕಾಯಿನ ತೊಗೊಂಡಿದ್ದೀವಿ. ಈ ಥರ ಮಾವಿನಕಾಯಿನ ಫಸ್ಟು ಸಣ್ಣದಾಗಿ ಹಚ್ಕೋತಾ ಇದ್ದೀನಿ. ಮಾವಿನಕಾಯಿನ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ಅದ್ರ ಕಸರು ಮಾವಿನಕಾಯಿ ಮೇಲೆಲ್ಲ ಇರುತ್ತೆ ವೈಟ್ಗೆ. ಅದರಿಂದ ನಾನು 2-3 ಸಲ ಮಾವಿನಕಾಯಿನ ನೀಟಾಗಿ ತೊಳೆದು ಆಮೇಲೆ ಇದೇ ಥರ ನೋಡಿ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೆಲವೊಬ್ಬರು ಮಾವಿನಕಾಯಿನ ಒಣಗಿಸಿ ಉಪ್ಪಿನಕಾಯಿ ಹಾಕ್ತಾರೆ, ಇನ್ನು ಕೆಲವೊಬ್ಬರು ಮಾವಿನಕಾಯಿ ಒಣಗಿಸಲ್ಲ ಹಂಗೆ ಹಾಕ್ತಾರೆ. ನಾವಿವತ್ತು ಮಾವಿನಕಾಯಿನ ಯಾವುದೇ ರೀತಿ ಒಣಗಿಸ್ತಾ ಇಲ್ಲ. ಮಾವಿನಕಾಯಿನ ಹಚ್ಚಿದ ದಿನವೇ ನಾವು ಉಪ್ಪು ಖಾರ ಅಟ್ಲೀಸ್ಟ್ ಉಪ್ಪಾದರೂ ಸೇರಿಸ್ಬೇಕಾಗುತ್ತೆ. ಯಾಕಂದರೆ ಮಾವಿನಕಾಯಿ ಬೇಗ ಕರ್ರಗಾಗ್ಬಿಡುತ್ತೆ. ಹಂಗಾಗಿ ನಾನೀಗ ಎಲ್ಲ ಮಾವಿನಕಾಯಿನೂ ಡಬ್ಬದೊಳಗಡೆ ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಏನಾದರೂ ಪಿಂಗಾಣಿ ಪಾತ್ರೆ ಇದ್ದರೆ ಮಾವಿನಕಾಯಿ ಆಗೋಷ್ಟು ಪಿಂಗಾಣಿ ಪಾತ್ರೆಯಲ್ಲಿ ಹಾಕ್ಕೊಂಡ್ರೆ ಭಾಳ ಒಳ್ಳೆಯದು ಉಪ್ಪಿನಕಾಯಿ. ನಮ್ಮ ಮನೇಲಿ ಪಿಂಗಾಣಿ ಪಾತ್ರೆ ಅಷ್ಟು ದೊಡ್ಡದಿಲ್ಲ, ಹಂಗಾಗಿ ನಾವಿಲ್ಲಿ ಪ್ಲಾಸ್ಟಿಕ್ ಡಬ್ಬಲ್ಲಿ ಹಾಕ್ತಾಯಿದ್ದೀವಿ. ಫಸ್ಟು ನಾನೀಗ ಹಚ್ಚಿರೋ ಮಾವಿನಕಾಯಿಗೆ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ನೋಡಿಕೊಂಡು ನಮಗೆ ಟೇಸ್ಟಿಗೆ ಎಷ್ಟು ಬೇಕಾಗುತ್ತೋ ನಾವು ಎಷ್ಟು ಮಾವಿನಕಾಯಿ ತೊಗೊಂಡಿದ್ದೀವೋ ಅದ್ರ ಮೇಲೆ ಉಪ್ಪನ್ನ ಸೇರಿಸ್ಕೋಬೇಕಾಗತ್ತೆ. ಕಲ್ಲುಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಮಿನಿಮಮ್ 1 to 2 days ಇಟ್ಟರೆ ಉಪ್ಪು ಮಾವಿನಕಾಯಿಗೆ ಚೆನ್ನಾಗಿ ಹಿಡಿಯುತ್ತೆ. ಆವಾಗ ಅದು ಮಾವಿನಕಾಯಿ ಚೆನ್ನಾಗಿ ರಸ ಎಲ್ಲ ಬಿಟ್ಕೊಂಡಿರುತ್ತೆ. ಆವಾಗ ಉಪ್ಪಿನಕಾಯಿ ಏನಾದರೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಣಗಿಸಿದ್ರೆ ಡ್ರೈ ಉಪ್ಪಿನಕಾಯಿ ಆಗುತ್ತೆ ಮತ್ತು ನಾವು ಅದನ್ನು ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ನೋಕ್ಕೆ ಸರಿ ಹೋಗಲ್ಲ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಒಣಗಿಸ್ತಾ ಇಲ್ಲ. ನಾವಿಲ್ಲಿ ಒಂದು 10-12 ಮಾವಿನಕಾಯಿನ ಹಚ್ಚಿಟ್ಟಿದ್ವಿ. ಅದು ಸುಮಾರು 2 ಬಾಕ್ಸ್ ತುಂಬ ಆಗಿತ್ತು ಮಾವಿನಕಾಯಿ ಹಚ್ಚಿದಾಗ. ಆದರೆ ಅದು 2 ದಿನ ಉಪ್ಪಲ್ಲಿ ನೆಂದ ಮೇಲೆ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಆಗುತ್ತೆ. ಈಗ ಉಪ್ಪೆಲ್ಲ ಚೆನ್ನಾಗಿ ಕರಗಿದೆ. 2 ದಿನ ಆದಮೇಲೆ ನಾವು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಮೆಂತ್ಯ ಮತ್ತು ಸಾಸಿವೆನ ಹುರಿದ್ಬಿಟ್ಟು ಅದನ್ನು ಮಿಕ್ಸಿಗೆ ಹಾಕಿ ಪೌಡ್ರು ಮಾಡ್ಕೋತಾ ಇದ್ದೀನಿ ಉಪ್ಪಿನಕಾಯಿಗೆ ಹಾಕೋದಕ್ಕೋಸ್ಕರ. ಸಾಸಿವೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಮೆಂತ್ಯ ಸ್ವಲ್ಪ ಕಮ್ಮಿ ಹಾಕ್ಕೋಬೇಕಾಗುತ್ತೆ. ಮೆಂತ್ಯ ಏನಾದರೂ ನಾವು ಜಾಸ್ತಿ ಮಾಡಿದ್ರೆ ಉಪ್ಪಿನಕಾಯಿ ಕಹಿ ಬರುತ್ತೆ. ಹಂಗಾಗಿ ಮೆಂತ್ಯನ ನೋಡಿಕೊಂಡು ಹಾಕಬೇಕು. ನಾವು ಯಾವ ಕ್ವಾಂಟಿಟಿಲಿ ಉಪ್ಪಿನಕಾಯಿನ ರೆಡಿ ಮಾಡಬೇಕು ಅಂದ್ಕೊಂಡಿದ್ದೀವೋ ಅದಕ್ಕೆ ತಕ್ಕನಾಗಿ ನಾವು ಮೆಂತ್ಯ ಸೇರಿಸ್ಕೋಬೇಕಾಗುತ್ತೆ. ಸಾಸಿವೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಟೇಸ್ಟ್ ಏನು ಅಷ್ಟು ಡಿಫ್ರೆನ್ಸ್ ಆಗೋಲ್ಲ. ಬಟ್ ಮೆಂತ್ಯನ ನೋಡ್ಕೊಂಡು ಹಾಕ್ಕೊಳ್ಳಿ ನೀವೇನಾದರೂ ಟ್ರೈ ಮಾಡೋದಾದರೆ. ನೋಡಿ ಈಗ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಅದೇ ಮಿಕ್ಸರ್ ಜಾರ್ಗೆ ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸ್ಕೊಂಡು ತರ್ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ನಾವಿಲ್ಲಿ ಮುಂಚೆನೇ ಒಣಮೆಣಸಿನ್ಕಾಯಿನ ಬಿಸಿಲಲ್ಲಿ ಒಣಗಿಸಿ ಅದನ್ನು ಮಿಕ್ಸಿಯಲ್ಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಿ. ಅದನ್ನು ನಾವೀಗ ಆ ಉಪ್ಪಿನಕಾಯಿಗೆ ಸೇರಿಸ್ಕೋತಾ ಇದ್ದೀವಿ. ಫಸ್ಟು ನಾನಿಲ್ಲಿ 1.5 ಸ್ಪೂನಷ್ಟು ಖಾರದ ಪುಡಿ ಸೇರಿಸಿ ಅದಕ್ಕೆ ತರ್ತರಿಯಾಗಿ ರುಬ್ಬಿಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿನ ಅದನ್ನು ಸೇರಿಸ್ಕೋತಾ ಇದ್ದೀವಿ. ನೆಕ್ಸ್ಟ್ ನಾನು ಇದಕ್ಕೆ ನಾವೀಗ ತಾನೇ ಪ್ರಿಪೇರ್ ಮಾಡ್ಕೊಂಡಿದ್ವಲ್ಲ ಮೆಂತ್ಯ ಮತ್ತು ಸಾಸಿವೆ ಪೌಡರು ಅದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಒಂದು ಸಲ ನೀಟಾಗಿ ಎಲ್ಲನೂ ಕುಲ್ಕುಸಿ, ಅಂದರೆ ನೀಟಾಗಿ ನಾವು ಬೇಕಾದ್ರೆ ಸ್ಪೂನಲ್ಲಿ ಕೂಡ ಮಿಕ್ಸ್ ಮಾಡ್ಕೋಬೋದು. ಈ ಥರ ಕುಲ್ಕುಸೋದ್ರಿಂದ ಎಲ್ಲನೂ ಮೇಲಿರೋದು ಕೆಳಗಡೆ ಇರೋದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಕುಲ್ಕುಸ್ದೆ. ನೆಕ್ಸ್ಟ್ ನಾನು ಅದಕ್ಕೆ ಇದಾದಮೇಲೆ ಒಂದು 1/2 ಟೀ ಸ್ಪೂನಷ್ಟು ಇದಕ್ಕೆ ನಾನು ಇಂಗನ್ನ ಸೇರಿಸ್ಕೋತಾ ಇದ್ದೀನಿ. ಇಂಗು ಬಳಸೋದ್ರಿಂದ ಜೀರ್ಣನೂ ಚೆನ್ನಾಗಾಗುತ್ತೆ ಅಂತಾರೆ ಮತ್ತು ಹಾಗೆಯೇ ಅದು ಲಾಂಗ್ ಲಾಸ್ಟಿಂಗ್, ಅಂದರೆ ತುಂಬ ದಿನ ಇಟ್ಕೊಂಡ್ರೂ ಉಪ್ಪಿನಕಾಯಿ ಹಾಳಾಗಲ್ಲ. ಇದೆಲ್ಲ ಆಗಿ ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ನಾನು ಇದಕ್ಕೆ ಉಪ್ಪಿನಕಾಯಿಗೆ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಒಗ್ಗರಣೆ ಹೆಂಗೆ ಹಾಕ್ಕೋಬೇಕಪ್ಪ ಅಂದರೆ ಫಸ್ಟು ಎಣ್ಣೆ ಕಾಯಿಸಿ ಸಾಸಿವೆ ಹಾಕಿ ಸಾಸಿವೆ ಸಿಡಿದಾದಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಅದು ಸ್ವಲ್ಪ ಬಿಸಿ ಕಮ್ಮಿ ಆದಮೇಲೆ ಉಪ್ಪಿನಕಾಯಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ನೋಡಿ ಈ ಥರ ಕಾಣುತ್ತೆ ಇವತ್ತು. ಇದನ್ನು ನಾವು ಪ್ರತಿದಿನ ಬೆಳಗ್ಗೆ ಇಲ್ಲ ಸಂಜೆ ಒಂದು ಸ್ಪೂನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಬರಬೇಕಾಗುತ್ತೆ. ಇಲ್ಲಾಂದರೆ ಬೂಸ್ಟ್ ಬಂದುಬಿಡುತ್ತೆ. ಒಳ್ಳೆ ಬಾಕ್ಸಲ್ಲಿ ನೀಟಾಗಿ ಕ್ಯಾಪ್ ಟೈಟ್ ಇರೋ ಬಾಕ್ಸಲ್ಲಿ ಇದನ್ನು ಸ್ಟೋರ್ ಮಾಡ್ಕೋಬೇಕಾಗತ್ತೆ. ಇದು ಒಂದು 5 days 10 days ಆದಮೇಲೆ ಇನ್ನೂ ಚೆನ್ನಾಗಿ ರುಚಿಯಾಗಿ ಮಾವಿನಕಾಯಿ ರೆಡಿಯಾಗುತ್ತೆ. ನೋಡಿ ಈಗ ಇದು ಉಪ್ಪಿನಕಾಯಿ ಹಾಕಿ ಈಗ 10 days ಆಗಿದೆ. ಈ ಥರ ಕಾಣುತ್ತೆ ನಮಗೆ 10 days ಆದಮೇಲೆ. ಇದನ್ನು ನಾವು ಅನ್ನದ ಜೊತೆ ಟಿಫನ್ಗಳ ಜೊತೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗುತ್ತೆ, ಭಾಳ ಚೆನ್ನಾಗಿರುತ್ತೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.